ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಶಿವರಾಮು. ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನೋಡೋಣ ವಿಶೇಷ ಸಮಾಚಾರದಲ್ಲಿ. ಮೈಸೂರಿನ ಹುಣಸೂರು ಪಟ್ಟಣದಲ್ಲಿ ಹಾಡಹಗಲೇ ಚಿನ್ನದಂಗಡಿ ದರೋಡೆ ಪ್ರಕರಣ ಸಂಬಂಧ ತನಿಖೆ ತೀವ್ರಗೊಂಡಿದೆ. ಹುಣಸೂರು ಬಸ್ ನಿಲ್ದಾಣದ ಹಿಂಭಾಗದ ಬೈಪಾಸ್ ರಸ್ತೆಯಲ್ಲಿರುವ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ಗೆ ನುಗ್ಗಿದ್ದ 5 ಜನರ ಗ್ಯಾಂಗ್ ಸಿಬ್ಬಂದಿಗೆ ಗನ್ ತೋರಿಸಿ 7 ಕೆಜಿ ಚಿನ್ನ ಮತ್ತು ವಜ್ರ ದರೋಡೆ ಮಾಡಿ ಪರಾರಿಯಾಗಿತ್ತು. ಆರೋಪಿಗಳ ಪತ್ತೆಗೆ ಮೈಸೂರು ಎಸ್ಪಿ 5 ತಂಡ ರಚಿಸಿದ್ದು ಗ್ಯಾಂಗ್ಗೆ ಖಾಕಿ ಬಲೆ ಬೀಸಿದೆ. ಚಿನ್ನದಂಗಡಿ ದರೋಡೆ ನಡೆಸಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿರುವ ದೃಶ್ಯ ಲಭ್ಯವಾಗಿದೆ. ಕೇವಲ 5 ನಿಮಿಷಗಳಲ್ಲಿ ಗೋಲ್ಡ್ ಶಾಪ್ ರಾಬರಿ ನಡೆಸಲಾಗಿದ್ದು ಕೆಜಿಗಟ್ಟಲೆ ಚಿನ್ನ ಕದ್ದು ಚಾಲಾಕಿಗಳು ಪರಾರಿಯಾಗಿದ್ದಾರೆ. ಮಧ್ಯಾಹ್ನ 2 ಗಂಟೆ 4 ನಿಮಿಷಕ್ಕೆ ಅಂಗಡಿಗೆ ಎಂಟ್ರಿ ಕೊಟ್ಟಿದ್ದ ಗ್ಯಾಂಗ್ 2 ಗಂಟೆ 9 ನಿಮಿಷಕ್ಕೆ ಶಾಪ್ನಿಂದ ತೆರಳಿದೆ. ಚಿನ್ನ ತೆಗೆದುಕೊಂಡು ಹೋಗಲು 2 ಚೀಲದಂತಹ ಬ್ಯಾಗ್ ತಂದಿದ್ದ ದರೋಡೆಕೋರರು ಶೋಕೇಸ್ನಲ್ಲಿಟ್ಟಿದ್ದ ದೊಡ್ಡ ಗಾತ್ರದ ಆಭರಣವನ್ನ 2 ನಿಮಿಷದಲ್ಲಿ ಒಂದು ಕಡೆ ರಾಶಿ ಹಾಕಿದ್ದಾರೆ. ಬಳಿಕ ಮತ್ತೆರಡು ನಿಮಿಷದಲ್ಲಿ ದೊಡ್ಡ ಬ್ಯಾಗ್ಗೆ ಅವನ್ನು ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಮ್ಯಾನೇಜರ್ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಪೂರ್ತಿ ಅಂಗಡಿ ದರೋಡೆಯಾಗುವುದು ತಪ್ಪಿದೆ. ಮಡಿಕೇರಿ, ವಿರಾಜಪೇಟೆ, ನೆಲಮಂಗಲ, ಕೇರಳ ಮತ್ತು ಯುಎಇನಲ್ಲಿ ಚಿನ್ನದಂಗಡಿಯ ಬ್ರಾಂಚ್ ಇದ್ದು ಇವೆಲ್ಲವುಗಳದರ ಸಿಸಿ ಕ್ಯಾಮೆರಾ ವಿಡಿಯೋ ಕೇರಳದ ಕೇಂದ್ರ ಕಚೇರಿಯಲ್ಲಿ ಲಭ್ಯವಿದೆ. ವಿಡಿಯೋ ನೋಡಿ ಮ್ಯಾನೇಜರ್ ಅಸ್ಕರ್ಗೆ ಕೇಂದ್ರ ಕಚೇರಿಯಿಂದ ಮಾಹಿತಿ ನೀಡಲಾಗಿದ್ದು ಆ ವೇಳೆ ಊಟ ಮಾಡುತ್ತಿದ್ದ ಮ್ಯಾನೇಜರ್ ಅರ್ಧಕ್ಕೆ ಊಟ ಬಿಟ್ಟು ಓಡಿ ಬಂದಿದ್ದಾರೆ. ಅಂಗಡಿ ಲಾಕ್ ಮಾಡಲು ಯತ್ನಿಸಿದ ಮ್ಯಾನೇಜರ್ ಮೇಲೆ ಫೈರ್ ಮಾಡಲು ಆರೋಪಿಗಳು ಯತ್ನಿಸಿದ್ದಾರೆ. ಅಲ್ಲಿಯವರೆಗೂ ಆರಾಮವಾಗಿಯೇ ಭಯ ಇಲ್ಲದೆ ದರೋಡೆಗೆ ಮುಂದಾಗಿದ್ದ ಗ್ಯಾಂಗ್ ಮ್ಯಾನೇಜರ್ ಬಂದ ತಕ್ಷಣ ಆತುರಾತುರವಾಗಿ ಸಿಕ್ಕಷ್ಟು ಚಿನ್ನಾಭರಣ ಲೂಟಿ ಮಾಡಿ ಪರಾರಿಯಾಗಿದೆ. ದರೋಡೆ ನಡೆದಿರುವ ಚಿನ್ನಾಭರಣದ ಅಂಗಡಿಯನ್ನ ತಾತ್ಕಾಲಿಕವಾಗಿ ಪೊಲೀಸರು ಬಂದ್ ಮಾಡಿಸಿದ್ದಾರೆ. ಅಂಗಡಿ ಬಳಿ ತೆರಳದಂತೆ ನಿರ್ಬಂಧ ವಿಧಿಸಲಾಗಿದ್ದು ಚಿನ್ನಾಭರಣ ಅಂಗಡಿ ಮಾಲೀಕ ಇನ್ನು ಮ್ಯಾನೇಜರ್ ಸಿಬ್ಬಂದಿಯನ್ನ ವಿಚಾರಣೆ ನಡೆಸಲಾಗಿದೆ. ಆರೋಪಿಗಳ ಪತ್ತೆಗೆ ತನಿಖೆ ಮುಂದುವರೆದಿದೆ. ಬೆಂಗಳೂರಲ್ಲಿ ಗಾಳಿಯ ಗುಣಮಟ್ಟ ಕುಸಿತದಿಂದ ಉಸಿರಾಟಕ್ಕೂ ಸಂಕಷ್ಟ ಎದುರಾಗಿದೆ. ಸಿಲ್ಕ್ ಬೋರ್ಡ್, ವೈಟ್ ಫೀಲ್ಡ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಉಸಿರಾಡಲು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಏರ್ ಕ್ವಾಲಿಟಿ ಇಂಡೆಕ್ಸ್ 173ರಷ್ಟು ದಾಖಲಾಗಿದೆ. ಇನ್ನು ಕಳೆದ 4 ವರ್ಷಗಳಲ್ಲಿಯೇ ಈ ವರ್ಷ ಸೂಕ್ಷ್ಮ ಧೂಳಿನ ಕಣಗಳ ಪ್ರಮಾಣ ಮಿತಿ ಮೀರಿದ್ದು PM 2.5 ಪ್ರಮಾಣ 86 ಮತ್ತು PM10 119ಕ್ಕೆ ತಲುಪಿದೆ. ಕಳೆದ ಕೆಲ ದಿನಗಳಿಗೆ ಹೋಲಿಸಿದರೆ ಗುಣಮಟ್ಟ ಸ್ವಲ್ಪ ಸುಧಾರಿಸಿದ್ರು ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಇದು ಇನ್ನೂ ಆರೋಗ್ಯಕ್ಕೆ ಹಾನಿಕರವಾಗಿದೆ. ವಾಹನ ಸಂಚಾರದ ಹೆಚ್ಚಳವೇ ಗಾಳಿಯ ಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿದ್ದು ಸಿಲ್ಕ್ ಬೋರ್ಡ್ ಹಾಗೂ ವೈಟ್ ಫೀಲ್ಡ್ ಪ್ರದೇಶಗಳಲ್ಲಿ ನಗರದ ಸರಾಸರಿಗಿಂತ ಸುಮಾರು 30%ನಷ್ಟು ಹೆಚ್ಚು ಮಾಲಿನ್ಯ ದಾಖಲಾಗಿದೆ. ತಜ್ಞರು ಈ ಪರಿಸ್ಥಿತಿಯಿಂದ ಶ್ವಾಸಕೋಶ, ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಹೆಚ್ಚಿರುವುದಾಗಿ ಎಚ್ಚರಿಕೆ ನೀಡಿದ್ದು ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಿದ್ದಾರೆ. ವಿಶ್ವಗುರು ಆಗುವ ಭಾರತದ ಪ್ರಯಾಣವು ಕೇವಲ ರಾಷ್ಟ್ರೀಯ ಮಹತ್ವಾಕಾಂಕ್ಷೆಯ ವಿಷಯವಲ್ಲ, ಅದು ಜಾಗತಿಕ ಅವಶ್ಯಕತೆಯಾಗಿದೆ ಎಂದು RSS ಮುಖ್ಯಸ್ಥ ಮೋಹನ್ ಭಾಗವತ್ ಒತ್ತಿ ಹೇಳಿದ್ದಾರೆ. ಈ ಗುರಿಗೆ ಕಠಿಣ ಪರಿಶ್ರಮ, ಬದ್ಧತೆ ಮತ್ತು ಮಾನವ ಮೌಲ್ಯಗಳು ಹಾಗೆಯೇ ಸಾಮಾಜಿಕ ಬದಲಾವಣೆಯನ್ನು ಅಭಿವೃದ್ಧಿಪಡಿಸುವತ್ತ ಅಚಲ ಗಮನದ ಅಗತ್ಯವಿದೆ ಎಂದು ಅವರು ಹೇಳಿದ್ದಾರೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮೋಹನ್ ಭಾಗವತ್, ವಿಶ್ವಗುರುವಾಗಿ ಭಾರತದ ಪಾತ್ರವು ಕೇವಲ ಒಂದು ಆಕಾಂಕ್ಷೆಯಲ್ಲ, RSS ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಯತ್ನಗಳ ಮೂಲಕ ಈ ಗುರಿಯತ್ತ ಸ್ಥಿರವಾಗಿ ಕೆಲಸ ಮಾಡುತ್ತಿದೆ ಎಂದು ಹೇಳಿದ್ದಾರೆ. ಎಲ್ಲಾ ಹಿಂದೂಗಳು ಒಗ್ಗೂಡಿ ಸನಾತನ ಧರ್ಮವನ್ನು ಉನ್ನತೀಕರಿಸುವ ಸಮಯ ಬಂದಿದೆ. 100 ವರ್ಷಗಳ ಹಿಂದೆ ಯೋಗಿ ಅರವಿಂದ ಅವರು ಸನಾತನ ಧರ್ಮದ ಪುನರುತ್ಥಾನವು ದೇವರ ಇಚ್ಛೆಯಾಗಿದೆ ಮತ್ತು ಹಿಂದೂ ರಾಷ್ಟ್ರದ ಉದಯವು ಸನಾತನ ಧರ್ಮದ ಪುನರುತ್ಥಾನಕ್ಕಾಗಿ ಇದೆ ಎಂದು ಘೋಷಿಸಿದ್ದರು ಎಂದಿದ್ದಾರೆ. ನಾವು ಮತ್ತೆ ವಿಶ್ವಗುರು ಆಗುವ ಕೆಲಸವನ್ನ ಮಾಡಬೇಕಾಗುತ್ತದೆ. ವಿಶ್ವಗುರು ಆಗುವುದು ನಮ್ಮ ಮಹತ್ವಾಕಾಂಕ್ಷೆಯಲ್ಲ, ಬದಲಿಗೆ ನಾವು ವಿಶ್ವಗುರು ಆಗುವುದು ಪ್ರಪಂಚದ ಅತ್ಯಗತ್ಯವಾಗಿದೆ. ಆದರೆ ಇದು ರಾತ್ರೋರಾತ್ರಿ ನಡೆಯುವ ಸಂಗತಿಯಲ್ಲ. ಇದಕ್ಕೆ ಕಠಿಣ ಪರಿಶ್ರಮದ ಅಗತ್ಯವಿದೆ ಮತ್ತು ಈ ಕಠಿಣ ಪರಿಶ್ರಮವನ್ನು ವಿವಿಧ ಮಾರ್ಗಗಳ ಮೂಲಕ ನಡೆಸಲಾಗುತ್ತಿದೆ. ಅವುಗಳಲ್ಲಿ ಒಂದು RSS ಎಂದಿದ್ದಾರೆ. ದೆಹಲಿ ತಂಡದ ಬಸ್ ಚಾಲಕ ಬಹಳ ಚಾಲಾಕಿತನದಿಂದ ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿಯನ್ನ ತನ್ನ ಮೊಬೈಲ್ ಫೋನ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಿದೆ. ವಿಜಯ್ ಹಜಾರೆ ಟ್ರೋಫಿಯ ಸಂದರ್ಭದಲ್ಲಿ ದೆಹಲಿ ತಂಡಕ್ಕೆ ಕೊಹ್ಲಿ ಮರಳಿದ್ದು ಪಂದ್ಯಾವಳಿಯಲ್ಲಿ ಇದುವರೆಗೆ ಅವರ ತಂಡ 2 ಪಂದ್ಯ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಇನ್ನು ಜನವರಿ 11ರಂದು ಪ್ರಾರಂಭವಾಗಲಿರುವ ನ್ಯೂಜಿಲೆಂಡ್ ODI ಸರಣಿಗೆ ಸ್ಟಾರ್ ಬ್ಯಾಟರ್ ಸಜ್ಜಾಗ್ತಿದ್ದಾರೆ. ಬೆಂಗಳೂರಿನ BCCI ಸೆಂಟರ್ ಆಫ್ ಎಕ್ಸಲೆನ್ಸ್ನಲ್ಲಿ
ದೆಹಲಿ ಪರ 2 ಪಂದ್ಯಗಳನ್ನು ಕೊಹ್ಲಿ ಆಡಿದ್ರು. ಶುಕ್ರವಾರ ಗುಜರಾತ್ ವಿರುದ್ಧ ದೆಹಲಿ ಗೆಲುವು ಸಾಧಿಸಿದ ನಂತರ ವಿಡಿಯೋ ವೈರಲ್ ಆಗಿದೆ. ವೈರಲ್ ಆಗಿರೋ ವಿಡಿಯೋದಲ್ಲಿ ಡ್ರೈವರ್ ತನ್ನ ಮೊಬೈಲ್ ಅನ್ನು ಪಕ್ಕದಲ್ಲಿಟ್ಟು ತನ್ನನ್ನ ಮತ್ತು ಕೊಹ್ಲಿ ಮತ್ತಿತರ ದೆಹಲಿ ಆಟಗಾರರನ್ನ ರೆಕಾರ್ಡ್ ಮಾಡೋದನ್ನ ನೋಡಬಹುದು. ತಮಾಷೆಯ ಸಂಗತಿ ಅಂದ್ರೆ ಯಾರಿಗೂ ಕೂಡ ಅನುಮಾನ ಬಾರದೇ ಇರೋ ರೀತಿ ಓರೆಗಣ್ಣಿನಲ್ಲಿ ಆಟಗಾರರು ಮತ್ತು ಮೊಬೈಲ್ ಅನ್ನು ನೋಡುತ್ತಾ ಸ್ಟಾರ್ ಬ್ಯಾಟರ್ ಅನ್ನು ಮಾತನಾಡಿಸದೆ ಯಾವುದೇ ಅನುಮಾನ ಬಾರದಂತೆ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಕೊಹ್ಲಿ, ಇಶಾಂತ್ ಶರ್ಮಾ ಮತ್ತಿತರರ ಆಟಗಾರರೊಂದಿಗೆ ಬಸ್ನಿಂದ ಇಳಿಯುವಾಗ ಈ ವಿಡಿಯೋ ಮಾಡಲಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಅಭಿಮಾನಿಗಳು ಕೆಲವು ತಮಾಷೆಯ ಕಾಮೆಂಟ್ಗಳೊಂದಿಗೆ ಬಸ್ ಡ್ರೈವರ್ ಚಾಲಾಕಿತನವನ್ನ ಹೊಗಳುತ್ತಿದ್ದಾರೆ. ಸುದೀರ್ಘ 33 ವರ್ಷಗಳ ಸಿನಿ ಪಯಣಕ್ಕೆ ದಳಪತಿ ವಿಜಯ್ ಭಾವುಕ ವಿದಾಯ ಹೇಳಿದ್ದಾರೆ. ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಕೊನೆಯ ಸಿನಿಮಾ ಜನನಾಯಗನ್ ಆಡಿಯೋ ಬಿಡುಗಡೆ ಕಾರ್ಯಕ್ರಮ ಮಲೇಷಿಯಾದಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮ ಕೇವಲ ಸಿನಿಮಾದ ಆಡಿಯೋ ಬಿಡುಗಡೆಯಷ್ಟೇ ಅಲ್ಲ, ವಿಜಯ್ ಅವರ 33 ವರ್ಷಗಳ ಸಿನಿ ಪಯಣಕ್ಕೆ ಭಾವುಕ ವಿದಾಯ ಸಲ್ಲಿಸುವ ಸಂದರ್ಭವಾಗಿತ್ತು. ದಳಪತಿ ವಿಜಯ್ ಕೊನೆಯ ಸಿನಿಮಾ ಜನನಾಯಗನ್ ಆಡಿಯೋ ಲಾಂಚ್ ಕಾರ್ಯಕ್ರಮ ಮಲೇಷಿಯಾದ ಬುಕಿಟ್ ಜಲೀಲ್ ನ್ಯಾಷನಲ್ ಸ್ಟೇಡಿಯಂನಲ್ಲಿ ಅದ್ದೂರಿಯಾಗಿ ನಡೆಯಿತು. ತಲಪತಿ ತಿರುವಿಳಾ ಎಂಬ ಹೆಸರಿನ ಈ ಕಾರ್ಯಕ್ರಮಕ್ಕೆ ಸುಮಾರು 80,000ದಿಂದ 1 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಸೇರಿದ್ರು. ಮಲೇಷಿಯಾದಲ್ಲಿ ನಡೆದ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಇಷ್ಟು ಜನ ಇದುವರೆಗೂ ಸೇರಿರಲಿಲ್ಲ. ಹಾಗಾಗಿ ಈ ಇವೆಂಟ್ ಮಲೇಷಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರ್ಪಡೆಯಾಗಿದೆ. ವೇಗದ ರೈಲುಗಳ ನಿರ್ಮಾಣಕ್ಕೆ ಹೆಸರಾಗಿರುವ ಚೀನಾ ಇದೀಗ ಮತ್ತೊಂದು ವಿಶ್ವ ದಾಖಲೆ ನಿರ್ಮಿಸಿದ್ದು, ಕೇವಲ 2 ಸೆಕೆಂಡ್ನಲ್ಲಿ ರೈಲೊಂದು 700 km/h ವೇಗ ತಲುಪುವ ಮೂಲಕ ಜಾಗತಿಕ ದಾಖಲೆ ನಿರ್ಮಿಸಿದೆ. ಚೀನಾದ ರಾಷ್ಟ್ರೀಯ ರಕ್ಷಣಾ ತಂತ್ರಜ್ಞಾನ ವಿಶ್ವವಿದ್ಯಾಲಯವು ವಿಶ್ವದ ಅತ್ಯಂತ ವೇಗದ ಮ್ಯಾಗ್ಲೆವ್ ರೈಲನ್ನು ನಿರ್ಮಿಸಿದ್ದು, ಕೇವಲ 2 ಸೆಕೆಂಡುಗಳಲ್ಲಿ ಗಂಟೆಗೆ 700 ಕಿಲೋಮೀಟರ್ ವೇಗವನ್ನು ತಲುಪುವ ಸಾಮರ್ಥ್ಯವನ್ನ ಇದು ಹೊಂದಿದೆ. ಈ ಅಲ್ಟ್ರಾ ಹೈಸ್ಪೀಡ್ ತಂತ್ರಜ್ಞಾನವು ಭವಿಷ್ಯದ ಪ್ರಯಾಣ, ಹೈಪರ್ ಲೂಪ್ ವ್ಯವಸ್ಥೆಗಳು ಮತ್ತು ದೂರದ ನಗರಗಳನ್ನು ನಿಮಿಷಗಳಲ್ಲಿ ಸಂಪರ್ಕಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ. ಚೀನಾದ ರಾಷ್ಟ್ರೀಯ ರಕ್ಷಣಾ ತಂತ್ರಜ್ಞಾನ ವಿಶ್ವವಿದ್ಯಾಲಯದ ಸಂಶೋಧಕರು ಕೊನೆಗೂ ವಿಶ್ವದ ಅತಿ ವೇಗದ ರೈಲು ಸಂಶೋಧನೆಯಲ್ಲಿ ಯಶಸ್ಸು ಸಾಧಿಸಿದ್ದು, ಈ ಯೋಜನೆಯು ಕಠಿಣ ಪರೀಕ್ಷೆ ಮತ್ತು 10 ವರ್ಷಗಳ ಸಂಶೋಧನೆಯನ್ನು ಒಳಗೊಂಡಿತ್ತು. ಕೇವಲ 2 ಸೆಕೆಂಡುಗಳಲ್ಲಿ 1 ಟನ್ ತೂಕದ ರೈಲನ್ನು ಗಂಟೆಗೆ 700 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವಂತೆ ಮಾಡಲಾಗಿದೆ. 400 ಮೀಟರ್ ಉದ್ದದ ಮ್ಯಾಗ್ನೆಟಿಕ್ ಲೆವಿಟೇಷನ್ ಪರೀಕ್ಷಾ ಹಳಿಯಲ್ಲಿ ಈ ದಾಖಲೆಯನ್ನು ಸಾಧಿಸಲಾಯಿತು. ರೈಲನ್ನು ಸಹ ಈ ವೇಗದಲ್ಲಿ ಸುರಕ್ಷಿತವಾಗಿ ನಿಲ್ಲಿಸಲಾಯಿತು. ಮ್ಯಾಗ್ನೆಟಿಕ್ ಲೆವಿಟೇಷನ್ ಎನ್ನುವುದು ಚಕ್ರಗಳ ಬದಲಿಗೆ ಅಯಸ್ಕಾಂತಗಳನ್ನು ಬಳಸಿಕೊಂಡು ಹಳಿಯ ಮೇಲೆ ಸ್ವಲ್ಪ ದೂರ ತೇಲುತ್ತಿರುವ ಒಂದು ತಂತ್ರಜ್ಞಾನವಾಗಿದೆ. ರೈಲು ಮತ್ತು ಹಳಿಯಲ್ಲಿ ಹುದುಗಿರುವ ಅಯಸ್ಕಾಂತಗಳು ಪರಸ್ಪರ ವಿರುದ್ಧವಾಗಿ ತಳ್ಳುತ್ತವೆ. ಆ ಮೂಲಕ ರೈಲನ್ನು ಮುಂದಕ್ಕೆ ಚಲಿಸುತ್ತವೆ. ಇದು ಬಹುತೇಕ ತಡೆಯಲಾಗದ ಚಲನೆಗೆ ಅನುವು ಮಾಡಿಕೊಡುತ್ತದೆ. ಸಂಶೋಧಕರ ಪ್ರಕಾರ ಈ ಹೊಸ ವೇಗವು ಅಲ್ಟ್ರಾ ಹೈ ಸ್ಪೀಡ್ ಮ್ಯಾಗ್ಲೆವ್ ತಂತ್ರಜ್ಞಾನದಲ್ಲಿ ಅಂತಾರಾಷ್ಟ್ರೀಯವಾಗಿ ಪ್ರಮುಖ ರಾಷ್ಟ್ರಗಳಲ್ಲಿ ಚೀನಾವನ್ನು ಇರಿಸಿದೆ. ಇದು ನಿರ್ವಾತ ಟ್ಯೂಬ್ ಸಾರಿಗೆಯಂಥ ಭವಿಷ್ಯದ ತಂತ್ರಜ್ಞಾನಗಳಿಗೆ ದಾರಿ ಮಾಡಿಕೊಡುತ್ತದೆ ಎನ್ನಲಾಗಿದೆ. ಈ ಸಾಧನೆಯೊಂದಿಗೆ ಚೀನಾ ಈ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಂಡ ವಿಶ್ವದ 3ನೇ ದೇಶವಾಗಿದೆ. ಉಕ್ರೇನ್ ಯುದ್ಧ ಕೊನೆಗೊಳಿಸುವ ಕುರಿತು ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಭಾನುವಾರ ಮಾತುಕತೆ ನಡೆಸಿದ್ರು. ಈ ಮಾತುಕತೆ ಬಳಿಕ ಡೊನಾಲ್ಡ್ ಟ್ರಂಪ್ ಮಾತನಾಡಿ, ಯುದ್ಧ ನಿಲ್ಲಿಸಲು ಯಾವುದೇ ನಿರ್ದಿಷ್ಟ ಗಡುವಿಲ್ಲ, ಉಕ್ರೇನ್ ಯುದ್ಧ ಕೊನೆಗೊಳಿಸುವತ್ತ ಗಮನ ಎಂದು ಹೇಳಿದ್ದಾರೆ. ರಷ್ಯಾದೊಂದಿಗಿನ ಯುದ್ಧವನ್ನು ಕೊನೆಗೊಳಿಸುವ ಕುರಿತು ನಿರ್ಣಾಯಕ ಮಾತುಕತೆಗಾಗಿ ಡೊನಾಲ್ಡ್ ಟ್ರಂಪ್ ಭಾನುವಾರ ತಮ್ಮ ಫ್ಲೋರಿಡಾ ಎಸ್ಟೇಟ್ಗೆ ಉಕ್ರೇನ್ನ ವ್ಲಾಡಿಮಿರ್ ಜೆಲೆನ್ಸ್ಕಿಯನ್ನ ಬರಮಾಡಿಕೊಂಡಿದ್ದರು. ಇನ್ನು ಉಕ್ರೇನ್ ಯುದ್ಧವನ್ನ ಕೊನೆಗೊಳಿಸುವ ರಾಜತಾಂತ್ರಿಕ ಪ್ರಯತ್ನಗಳು ಅಂತಿಮ ಹಂತಗಳಲ್ಲಿವೆ ಎಂದು ಟ್ರಂಪ್ ಹೇಳಿದ್ದಾರೆ. ಇಲ್ಲದಿದ್ದರೆ ಇದು ದೀರ್ಘಕಾಲದವರೆಗೆ ಮುಂದುವರಿಯುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಪ್ರಕ್ರಿಯೆಗೆ ಅವರು ಯಾವುದೇ ಗಡುವನ್ನ ಹೊಂದಿಲ್ಲ ಎಂದಿದ್ದಾರೆ. ಜೆಲೆನ್ಸ್ಕಿಯೊಂದಿಗಿನ ಭೇಟಿಗೆ ಕೆಲವೇ ಗಂಟೆಗಳ ಮೊದಲು ರಷ್ಯಾದ ನಾಯಕ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಫಲದಾಯಕ ಮಾತುಕತೆ ನಡೆಸಿರುವುದಾಗಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದರು. ಉಕ್ರೇನ್ನಲ್ಲಿನ ಸಂಘರ್ಷವನ್ನ ಕೊನೆಗೊಳಿಸಲು ಪೂರ್ವ ಡಾನ್ಬಾಸ್ ಪ್ರದೇಶದಿಂದ ತನ್ನ ಸೈನ್ಯವನ್ನ ಹಿಂತೆಗೆದುಕೊಳ್ಳುವಂತೆ ರಷ್ಯಾ ಕ್ಲೈವ್ಗೆ ಒತ್ತಾಯಿಸಿತ್ತು. ಉಕ್ರೇನ್ನ ಭದ್ರತೆಯನ್ನು ಖಾತರಿಪಡಿಸಲು ಬಲವಾದ ಒಪ್ಪಂದವಿರುತ್ತದೆ ಮತ್ತು ಇದು ಯುರೋಪಿಯನ್ ದೇಶಗಳನ್ನು ಒಳಗೊಳ್ಳುತ್ತದೆ ಎಂದು ಅವರು ಟ್ರಂಪ್ ಹೇಳಿದ್ರು. ಇನ್ನು 20 ಅಂಶಗಳ ಶಾಂತಿ ಯೋಜನೆಯ ಕುರಿತು 90% ಒಪ್ಪಂದವಿದೆ. ಅಮೆರಿಕ ಉಕ್ರೇನ್ ಭದ್ರತಾ ಖಾತರಿಗಳ ಕುರಿತು 100% ಒಪ್ಪಂದವಿದೆ. ಹಾಗೆಯೇ ಅಮೆರಿಕ ಯುರೋಪ್ ಉಕ್ರೇನ್ ಭದ್ರತಾ ಖಾತರಿಗಳ ಕುರಿತು ಬಹುತೇಕ 100% ಒಪ್ಪಂದವಿದೆ ಎಂದು ಜೆಲೆನ್ಸ್ಕಿ ಹೇಳಿದ್ದಾರೆ. ಸಮೃದ್ಧಿ ಯೋಜನೆಯನ್ನ ಅಂತಿಮಗೊಳಿಸಲಾಗುತ್ತಿದೆ ಮತ್ತು ಮುಂದೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆಯೂ ನಾವು ಚರ್ಚಿಸಿದ್ದೇವೆ. ಶಾಶ್ವತ ಶಾಂತಿಯನ್ನು ಸಾಧಿಸುವಲ್ಲಿ ಭದ್ರತಾ ಖಾತ್ರಿಗಳು ಮುಖ್ಯವಾಗಿರುತ್ತದೆ ಎಂದಿದ್ದಾರೆ.
ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.